ಕಟ್ಟಿಕೊಂಡಿರುವ ಹೆಂಡತಿ ಎಲ್ಲಿ ತನಕ ಬರಬಹುದು ಅಂದರೆ ಸತ್ತ ಮೇಲೆ ಮನೆಯ ಹೊರಬಾಗಿಲಿನ ತನಕ ಅಷ್ಟೇ. ಆದರೆ ನೀನು ಸತ್ತ ಮೇಲೆ ನಿನ್ನೊಟ್ಟಿಗೆ ಏನಾದ್ರೂ ಕಟ್ಕೊಂಡಿರೋ ಹೆಂಡತಿ ಬರ್ತಾಳ. ಹೀಗೆ ಈ ಜೀವಾತ್ಮ ಈ ದೇಹದಲ್ಲಿ ಇದ್ದಾಗ ಎಲ್ಲಿ ತನಕ ವೃದ್ಧಾಪ್ಯ ಬರುತ್ತೋ, ವೃದ್ಧಾಪ್ಯ ಬಂದ ಮೇಲೆ ಈ ದೇಹವನ್ನು ಪರಿತ್ಯಾಗ ಮಾಡಿ ಇನ್ನೊಂದು ದೇಹಕ್ಕೆ ಹಾರಿ ಹೋಗ್ತಾನೆ. ಜೀರ್ಣವಾದ ವಸ್ತ್ರಗಳನ್ನ ಪರಿತ್ಯಾಗ ಮಾಡಿ ಹೇಗೆ ಒಬ್ಬ ಪುರುಷ ಹೊಸ ಹೊಸ ಬಟ್ಟೆಗಳನ್ನ ಧರಿಸ್ತಾನೋ ಅದರಂತೆ ಈ ಜೀವಾತ್ಮನು ಕೂಡ ಜೀರ್ಣವಾದ ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದೇ ಇರ್ತಕ್ಕಂತಹ ವೃದ್ಧಾಪ್ಯದಿಂದ ಕೂಡಿದ ಈ ದೇಹವನ್ನ ಪರಿತ್ಯಾಗ ಮಾಡಿ ಇನ್ನೊಂದು ದೇಹಕ್ಕೆ ಹೋಗ್ತಾನೆ. पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यन्तदयालवे. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸುಧೀಂದ್ರ ತೀರ್ಥರು ವೆಂಕಟನಾಥರಿಗೆ ಅನೇಕ ರೀತಿಯಾಗಿ ಸನ್ಯಾಸಕ್ಕೆ ಒಪ್ಪಿಸಲು ಪ್ರಯತ್ನ ಪಟ್ಟಾಗ ಅನೇಕ ಲೌಕಿಕ ಕಾರಣಗಳನ್ನ ಮುಂದಿಟ್ಟು ಆ ವೆಂಕಟನಾಥರು ಸನ್ಯಾಸಾಶ್ರಮ ನನಗೆ ಬೇಡ ಅನ್ನುವಂತಹ ಒಂದು ತೀರ್ಮಾನಕ್ಕೆ ಬಂದಾಗ ಆ ಸುಧೀಂದ್ರ ತೀರ್ಥರು ಸಂಸಾರದಲ್ಲಿ ವೈರಾಗ್ಯ ಹುಟ್ಟುವಂತಹ ಅನೇಕ ಮಾತುಗಳನ್ನ ಆ ವೆಂಕಟನಾಥರಿಗೆ ಉಪದೇಶ ಮಾಡಲಿಕ್ಕೆ ಆರಂಭ ಮಾಡ್ತಾ ಇದ್ದಾರೆ. श्रेयोतीते कीदृशोऽत्रानुरागः का वा भार्या जानतो नन्दनः कः स्त्रीसम्पर्को दुःखदायेव नूनं दृष्टान्तोऽस्मिन् वालि धर्मात्मजात्याः. ಅತ್ರ ಕೀದೃಶಃ ಅನುರಾಗಃ, ಈ ಸಂಸಾರದಲ್ಲಿ ಅದೆಂಥ ಆಸಕ್ತಿಯನ್ನ ನೀನು ತಾಳ್ತಾ ಇದ್ದೀಯ? ಯಾಕೆ? ಯಾರ್ಯಾರು ಈ ಸಂಸಾರದಲ್ಲಿ ಇವತ್ತಿನ ದಿನ ಇದ್ದಾರೋ ಇವತ್ತಿನ ತನಕವೂ ಕೂಡ ಈ ಸಂಸಾರ ಬೇಡ ಅಂತ ಹೇಳಿದವರು ಯಾರಾದರೂ ಇದ್ದಾರಾ? ಯಾರೂ ಇಲ್ಲ. ಶ್ರೇಯೋತೀತೆ, ಶ್ರೇಯಸ್ಸಿಗೆ ಅತ್ಯಂತ ಪರಮ ಶ್ರೇಯಸ್ಕರವಾದ ಯಾವುದು ಅಂದ್ರೆ ಮೋಕ್ಷ. ಅಂಥ ಮೋಕ್ಷಕ್ಕೆ ಪ್ರತಿಬಂಧಕವಾದದ್ದು ಯಾವುದು ಅಂದ್ರೆ ಈ ಸಂಸಾರ. ಹೇಗಾಗಿದೆ ಮನುಷ್ಯನ ಪರಿಸ್ಥಿತಿ ಅಂತ ಹೇಳಿದ್ರೆ, ಒಂದು ಮಾತು ಹೇಳ್ತಾರೆ, ಯಾರೋ ಒಬ್ಬ ಇಡೀ ಪ್ರಪಂಚದಲ್ಲಿ ಸೂರ್ಯನ ಬೆಳಕನ್ನೇ ನೋಡಿಲ್ಲ. ಅಂಥವನಿಗೆ ಮಿಣುಕು ಹುಳದ ಬೆಳಕೇ ಬೆಳಕು. ಅವನು ಆಲೋಚನೆಯನ್ನ ಮಾಡ್ತಾನೆ, ಈ ಪ್ರಪಂಚದಲ್ಲಿ ಸೂರ್ಯೋದಯ ಆಗೋದೇ ಬೇಡ. ಯಾಕೆ? ಒಂದು ವೇಳೆ ಸೂರ್ಯೋದಯ ಆದರೆ ಆಗ ಈ ಮಿಣುಕು ಹುಳದ ಬೆಳಕು ಎಲ್ಲಿ ಹೋಗಿಬಿಡತ್ತೋ ಏನೋ
ಅನ್ನುವ ಆತಂಕ ವ್ಯಕ್ತಪಡಿಸಿದರೆ ಅವನನ್ನು ಏನಂತ ಹೇಳಬೇಕು? ಹುಚ್ಚ ಅಂತಾನೆ ಹೇಳಬೇಕು. ಹೇಗೋ ಹಾಗೆ ಇವತ್ತಿನ ದಿನ ನಾವು ಈ ಸಂಸಾರದಲ್ಲಿ ಅನುಭವಿಸ್ತಾ ಇರತಕ್ಕಂತ ಸುಖ ಯಾವುದರಂತೆ ಇದೆ? ಮಿಣುಕು ಹುಳದ ಬೆಳಕಿನಂತೆ ಇದು ಇದೆ. ಆದ್ದರಿಂದ ಇದೇ ನಿಜವಾದ ಪರಮ ಸುಖ ಅಂತ ಅಂದುಕೊಂಡು ಕುಳಿತರೆ ಸೂರ್ಯೋದಯ ಬೇಡ ಅಂತ ಹೇಳಿದವನನ್ನು ಎಷ್ಟು ಮೂರ್ಖ ಅಂತ ಕರೀತಾರೋ ಅದರಂತೆ ಸ್ವರೂಪ ಸುಖವನ್ನ ಅನುಭವಿಸುವಂತಹ ಒಂದು ದೊಡ್ಡ ಯೋಗ ಮೋಕ್ಷದಲ್ಲಿ ಆ ಪರಮಾತ್ಮ ಕೊಟ್ಟಿರ್ತಾನೆ. ಅಂತ ಸುಖ ನನಗೆ ಬೇಡ. ಯಾಕೆ? ಮೋಕ್ಷಕ್ಕೆ ಹೋದರೆ ಈ ಸಂಸಾರದಲ್ಲಿ ಅನುಭವಿಸ್ತಾ ಇರತಕ್ಕಂಥ ಯಾವ ಸುಖ ಇದೆ ಈ ಸುಖದಿಂದ ನಾನು ಎಲ್ಲಿ ವಂಚಿತನಾಗಿ ಬಿಡ್ತೇನೋ ಏನೋ ಅನ್ನುವಂತಹ ಭಯ. ಹೀಗೆ ಹೇಳಿದರೆ ಅವನ ಏನಂತ ಹೇಳಬೇಕು? ಮೂರ್ಖ ಅಂತ ಹೇಳ್ತಾರೆ. ಅದರಿಂದ ಅತ್ರ ಕೀದೃಶಃ ಅನುರಾಗ. ಇಂಥ ಸಂಸಾರದಲ್ಲಿ ಮೋಕ್ಷಕ್ಕೆ ಅತ್ಯಂತ ಪ್ರತಿಬಂಧಕವಾದದ್ದು ಯಾವುದು ಅಂದ್ರೆ ಈ ಸಂಸಾರ. ಭಾಗವತ ಮೊದಲನೇ ಸ್ಕಂಧ, ಎರಡನೇ ಸ್ಕಂಧ, ಮೂರನೇ ಸ್ಕಂಧಗಳಲ್ಲಿ ಅನೇಕ ಇತಿಹಾಸಗಳನ್ನ ನಾವು ಗಮನಿಸಿದಾಗ ಪರಮಾತ್ಮ ಈ ಜಗತ್ತನ್ನ ಸೃಷ್ಟಿ ಮಾಡಲಿಕ್ಕೆ ಹೊರಟಾಗ ಬ್ರಹ್ಮದೇವರ ಮೂಲಕ ಅವಾಗ ಎಲ್ಲರೂ ಕೂಡ ನೀವು ಮದುವೆ ಆಗಿ ಈ ಪ್ರಪಂಚವನ್ನ ಮುನ್ನಡೆಸಿ ಅಂತ ಮಕ್ಕಳಿಗೆ ಹೇಳಿದಾಗ ಆಗ ಅವರಾರೂ ಕೂಡ ಮದುವೆ ಆಗದೆ ಸನ್ಯಾಸಿಗಳಾಗಿ ವಿರಕ್ತಿಯನ್ನ ಹೊಂದಿ ವೈರಾಗ್ಯವನ್ನ ತಾಳಿ ಆ ಭಗವಂತನ ಮಾರ್ಗಕ್ಕೆ ಹೋದಂಥ ಮಹನೀಯರು ಅವರಾಗಿದ್ದಾರೆ. ಆದ್ದರಿಂದ ಸಂಸಾರದಲ್ಲೇ ನಿಜವಾದ ಸುಖ ಇತ್ತು ಅನ್ನೋದಾದ್ರೆ ಅವರು ಯಾರಾದರೂ ಸಂಸಾರವನ್ನ ಪರಿತ್ಯಾಗ ಮಾಡ್ತಾ ಇದ್ರ? ಸಾಧ್ಯವೇ ಇಲ್ಲ. ಆದ್ದರಿಂದ ಶ್ರೇಯೋತೀತೆ ಮೋಕ್ಷಕ್ಕೆ ಸಾಧನವೂ ಅಲ್ಲ, ಅಷ್ಟೇ ಅಲ್ಲ ಮೋಕ್ಷಕ್ಕೆ ಅತ್ಯಂತ ದೊಡ್ಡ ಪ್ರತಿಬಂಧಕವಾದ ಯಾವುದು ಅಂದರೆ ಈ ಸಂಸಾರ. ಇಂಥ ಸಂಸಾರದಲ್ಲಿ ಈ ಗೃಹಸ್ಥಾಶ್ರಮದಲ್ಲಿ ಗಾರ್ಹಸ್ಥ್ಯ ಜೀವನದಲ್ಲಿ ಅದೆಂಥ ಪ್ರೀತಿ. ಜಾನತಃ ಭಾರ್ಯಾ ಕಾ. ಒಬ್ಬ ಜ್ಞಾನಿಯಾದಂಥ ಪುರುಷನಿಗೆ ಹೆಂಡತಿ ಯಾರಾಗ್ತಾಳೆ? ಕಟ್ಟಿಕೊಂಡಿರುವ ಹೆಂಡತಿ ಎಲ್ಲಿ ತನಕ ಬರಬಹುದು ಅಂದರೆ ಸತ್ತ ಮೇಲೆ ಮನೆಯ ಹೊರಬಾಗಿಲಿನ ತನಕ ಅಷ್ಟೇ. ಆದರೆ ನೀನು ಸತ್ತ ಮೇಲೆ ನಿನ್ನೊಟ್ಟಿಗೆ ಏನಾದ್ರೂ ಕಟ್ಕೊಂಡಿರೋ ಹೆಂಡತಿ ಬರ್ತಾಳ? ಅಷ್ಟೇ ಅಲ್ಲ, ಈ ಜನ್ಮದಲ್ಲಿ ನಿನಗೆ ಇವಳು ಹೆಂಡತಿ ಆಗಿದ್ಲು, ಹಿಂದಿನ ಜನ್ಮದಲ್ಲಿ ಯಾರು ಗೊತ್ತಿಲ್ಲ, ಅದರ ಹಿಂದಿನ ಜನ್ಮದಲ್ಲಿ ಯಾರು ಗೊತ್ತಿಲ್ಲ. ಹೀಗೆ ಈ ಜೀವಾತ್ಮ ಈ ದೇಹದಲ್ಲಿ ಇದ್ದಾಗ ಎಲ್ಲಿ ತನಕ ವೃದ್ಧಾಪ್ಯ ಬರುತ್ತೋ, ವೃದ್ಧಾಪ್ಯ ಬಂದ ಮೇಲೆ ಈ ದೇಹವನ್ನು ಪರಿತ್ಯಾಗ ಮಾಡಿ ಇನ್ನೊಂದು ದೇಹಕ್ಕೆ ಹಾರಿ ಹೋಗ್ತಾನೆ. ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ. ಜೀರ್ಣವಾದ ವಸ್ತ್ರಗಳನ್ನ ಪರಿತ್ಯಾಗ ಮಾಡಿ ಹೇಗೆ ಒಬ್ಬ ಪುರುಷ ಹೊಸ ಹೊಸ ಬಟ್ಟೆಗಳನ್ನ ಧರಿಸ್ತಾನೋ ಅದರಂತೆ ಈ ಜೀವಾತ್ಮನು ಕೂಡ ಜೀರ್ಣವಾದ ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದೇ ಇರ್ತಕ್ಕಂತಹ ವೃದ್ಧಾಪ್ಯದಿಂದ ಕೂಡಿದ ಈ ದೇಹವನ್ನ ಪರಿತ್ಯಾಗ ಮಾಡಿ ಇನ್ನೊಂದು ದೇಹಕ್ಕೆ ಹೋಗ್ತಾನೆ. ಆ ದೇಹದಲ್ಲಿ ಆ ಜೀವನಿಗೆ ಇನ್ನೊಬ್ಬ ಹೆಂಡತಿ. ಹೀಗೆ ಪ್ರತಿಯೊಂದು ಜನ್ಮದಲ್ಲಿಯೂ ಕೂಡ ಅನೇಕ ಜನ ಹೆಂಡಂದ್ರು ನಿನಗಿರ್ತಾರೆ. ಕಳೆದ ಜನ್ಮದಲ್ಲಿ ಯಾವ ಹೆಂಡತಿ ಇರ್ತಾಳೋ ಅವಳು ಈ ಜನ್ಮದಲ್ಲಿ ಬಂದು ನಾನು ನಿನಗೆ ಹಿಂದಿನ ಜನ್ಮದಲ್ಲಿ ಹೆಂಡತಿ ಆಗಿದ್ದೆ, ನನ್ನನ್ನ ಸ್ವೀಕರಿಸು ಅಂತ ಹೇಳಿದ್ರೆ ಸ್ವೀಕರಿಸ್ತೀಯ? ಸಾಧ್ಯವೇ ಇಲ್ಲ. ಯಾರೊಬ್ಬ ಜ್ಞಾನಿಯಾಗಿರ್ತಾನೋ ಅಂಥ ಜ್ಞಾನಿಯಾದಂಥ ಪುರುಷನಿಗೆ ಹೆಂಡತಿ ಯಾರು? ಅಷ್ಟೇ ಅಲ್ಲ, ನಂದನಕ್ಕಹ ಮಗ ಯಾರು?
ಹಿಂದಿನ ಜನ್ಮದಲ್ಲಿ ಎಷ್ಟು ಮಕ್ಕಳಾಗಿದ್ವೋ, ಮುಂದಿನ ಜನ್ಮದಲ್ಲಿ ಇನ್ನೆಷ್ಟು ಮಕ್ಕಳಾಗ್ತಾವೋ ಏನೋ. ಎಲ್ಲಾ ಜನ್ಮದಲ್ಲಿಯೂ ಕೂಡ ಹುಟ್ಟಿದ ಹೆಂಡತಿ ಮಕ್ಕಳ ಜ್ಞಾನ ನಿನಗುಂಟ? ಇಲ್ಲವೇ ಇಲ್ಲ. ಆದ್ದರಿಂದ ಹೆಂಡತಿ ಮಕ್ಕಳು ಅಂತ ನೀನು ಕುಳಿತುಕೊಂಡರೆ ಕೇವಲ ಕುಟುಂಬ ಭರಣೆಯಲ್ಲಿಯೇ, ಕುಟುಂಬ ಪೋಷಣೆಯಲ್ಲಿಯೇ ನಿನ್ನ ಇಡೀ ಜೀವನ ಆಯುಷ್ಯ ವ್ಯರ್ಥವಾಗಿ ಹೋಗತ್ತೆ ಹೊರತು ಧರ್ಮ ಸಾಧನೆ ಮಾತ್ರ ನಿನ್ನಿಂದ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿನ ದಿನ ಎಷ್ಟೊಂದು ಜನ ಹಾಳಾಗಿದ್ದಾರೆ. ಇತಿಹಾಸವನ್ನ ಗಮನಿಸು ವೆಂಕಟನಾಥ. ಸ್ತ್ರೀ ಸಂಪರ್ಕೋ ದುಃಖದಾಯಿ ಏವ. ಯಾರ್ಯಾರು ಇವತ್ತಿನ ದಿನ ಸ್ತ್ರೀಯರ ಸಂಪರ್ಕವನ್ನ ಮಾಡಿದ್ದಾರೋ ಅವರೆಲ್ಲರೂ ಕೂಡ ಜೀವನದಲ್ಲಿ ಅತ್ಯಂತ ದುಃಖವನ್ನ ಅನುಭವಿಸಿದವರೇ. ಹೇಳ್ತಾರೆ, ವಾಲಿ ಕೇವಲ ತನ್ನ ಹೆಂಡತಿಯನ್ನ ಮಾತ್ರ ಇಟ್ಟುಕೊಳ್ಳದೆ ಸುಗ್ರೀವನ ಮಡದಿಯನ್ನು ಕೂಡ ಇಟ್ಟುಕೊಂಡು ಹೆಂಡತಿಯಂತೆ ನಡೆಸ್ಕೋತಾ ಇದ್ದ ಆ ವಾಲಿ. ವಸ್ತುತಃ ಶ್ರೀರಾಮಚಂದ್ರ ವಾಲಿಯನ್ನ ಸಂಹಾರ ಮಾಡಲಿಕ್ಕೆ ಮುಖ್ಯವಾದ ಕಾರಣ ಏನು ಅಂತ ಹೇಳಿದರೆ, ದುರ್ಜನರೊಟ್ಟಿಗೆ ಸಂಪರ್ಕ ಮಾಡಬಾರದು. ಆ ವಾಲಿ ದುಷ್ಟನಾದ ರಾವಣನ ಸಂಪರ್ಕ ಮಾಡಿದ. ಅಷ್ಟೇ ಆಗಿದ್ರೆ ಬಿಟ್ಬಿಡ್ತಾ ಇದ್ನೋ ಏನೋ. ಅವರಿಬ್ಬರಲ್ಲಿ ಒಪ್ಪಂದ, ನನ್ನ ಹೆಂಡತಿ ನಿನ್ನ ಹೆಂಡತಿ ಬೇರೆ ಬೇರೆ ಅಲ್ಲವೇ ಅಲ್ಲ. ಇಂಥ ಅನೇಕ ಕೆಟ್ಟ ಕೆಟ್ಟ ಒಪ್ಪಂದಗಳನ್ನ, ಒಳ ಒಪ್ಪಂದಗಳನ್ನ ಅವರು ಮಾಡಿಕೊಂಡಿದ್ದ ಅವನ ಜೀವನ. ಅಂಥ ದುಷ್ಟನಾದ ರಾವಣನ ಸಂಪರ್ಕದಿಂದ ಹಾಳಾಗಿಪ್ಪೋದ ಆ ವಾಲಿ ಯಾತಕ್ಕೋಸ್ಕರ ಕೆಟ್ಟ? ಸುಗ್ರೀವನ ಮಡದಿಯನ್ನ ತನ್ನ ಹತ್ತಿರ ಇಟ್ಟುಕೊಂಡಿರೋ ಕಾರಣದಿಂದ ಶ್ರೀರಾಮಚಂದ್ರ ವಾಲಿಯನ್ನು ಕೊಲ್ಲುವಂತಹ ಪರಿಸ್ಥಿತಿ ಬಂತು. ಕೊನೆ ಕೇಳ್ತಾನೆ, ಯಾವಾಗ ಆ ವಾಲಿಯನ್ನು ಸಂಹಾರ ಮಾಡ್ತಾನೋ ಆ ಶ್ರೀರಾಮಚಂದ್ರ, ನಿನಗ್ ಬದುಕಲಿಕ್ಕಾಸೆ ಉಂಟಾ ಅಂತ ಕೇಳ್ತಾನೆ. ಆಗ ವಾಲಿ ಕೇಳ್ತಾನೆ, ಕೋನಾಮನೇಚ್ಛತಿ ಮೃತಿಂ ಪುರುಷೋತ್ತಮೇತಿ. ಭಗವಂತನಿಂದಲೇ ಮೃತ್ಯು ತಾನಾಗಿಯೇ ಒದಗಿ ಬಂದಾಗ ಯಾರಾದ್ರೂ ಕೂಡ ಆ ಮೃತ್ಯುವನ್ನ ಬೇಡ ಅಂತ ಹೇಳ್ತಾರ? ಅವನೊಬ್ಬ ದೊಡ್ಡ ಮೂರ್ಖನಾಗ್ತಾನೆ. ನಾನು ಮಾತ್ರ ಬೇಡ ಅಂತ ಹೇಳಲ್ಲ. ಈಗ ವಾಲಿ ಕೆಟ್ಟಿದ್ಯಾಕೆ? ಹೆಣ್ಣಿನ ಕಾರಣಕ್ಕೋಸ್ಕರವೇ ಇವತ್ತಿನ ದಿನ ಕೆಟ್ಟ. ಅಷ್ಟೇ ಅಲ್ಲ, ಧರ್ಮರಾಜ ಪಾಂಡುರಾಜನ 5 ಮಕ್ಕಳಲ್ಲಿ ಒಬ್ಬನಾದ ಯುಧಿಷ್ಠಿರ ಮಹಾರಾಜ, ಇವನು ಕೂಡ ಹಾಳಾಗ್ಲಿಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದರೆ ದ್ರೌಪದಿ ದೇವಿ. ದುಷ್ಟರಾದ ಯಾವ ಕೌರವರು ಇದ್ದಾರೆ ಆ ಕೌರವರ ಕೆಟ್ಟ ದೃಷ್ಟಿ ಇವನ ಮಡದಿ ಆದ ದ್ರೌಪದಿ ದೇವಿಯ ಮೇಲೆ ಬಿದ್ದಿರುವ ಕಾರಣದಿಂದಲೇ ಅವರೆಲ್ಲರೂ ಕೂಡ ವನವಾಸ, ಅಜ್ಞಾತವಾಸ, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಇಂಥ ಒಂದು ಕೆಟ್ಟ ಪ್ರತಿಜ್ಞೆಯನ್ನ ಮಾಡಿದ್ದ ಆ ಯುಧಿಷ್ಠಿರ, ಯಾರೇ ಬರಲಿ ಪಗಡೆ ಆಟಕ್ಕೆ ಕರೆದರೆ ನಾನು ಮಾತ್ರ ಇಲ್ಲ ಅಂತ ಹೇಳಲ್ಲ. ತನ್ನ ಹೆಂಡತಿಯನ್ನೇ ಕಳ್ಕೊತಾನಂತೆ ಆ ಪಗಡೆ ಆಟವನ್ನು ಆಡಿ. ಹಾಗಾದ್ರೆ ಇವತ್ತಿನ ದಿನ ಅನೇಕ ಜನರ ಇತಿಹಾಸವನ್ನ ನಾವು ಗಮನಿಸೋದು ಅಂತಾದರೆ ಎಲ್ಲರೂ ಹಾಳಾಗಿದ್ದು ಹೆಣ್ಣಿನ ಒಂದು ಸಂಪರ್ಕದಿಂದಲೇ. ಅಜಾಮಿಳ ಭಾಗವತದ 6th ಸ್ಕಂಧದಲ್ಲಿ ಬರತಕ್ಕಂತಹ ಕಥೆ ನೀವೆಲ್ಲರೂ ಕೂಡ ಕೇಳಿದ್ದೀರಾ. ಅಜಾಮಿಳ ತುಂಬಾ ಭಗವಂತನ ಭಕ್ತ. ಕಾಡಿಗೆ ಹೋದಂತ ಸಂದರ್ಭದಲ್ಲಿ ಪತಿತಳಾದ ನೀಚ ಜಾತಿಯಲ್ಲಿ ಹುಟ್ಟಿದ ಸ್ತ್ರೀಯ ಸಂಪರ್ಕವನ್ನ ಮಾಡಿ ಅಲ್ಲಿ ತನಕ ತನ್ನ
ತಪಸ್ಸನ್ನ ಏನು ಮಾಡ್ಕೊಂಡು ಬಂದಿದ್ನೋ ಕ್ಷಣಾರ್ಧದಲ್ಲಿ ಹಾಳು ಮಾಡ್ಕೊಂಡು ಬಿಟ್ಟ ಆ ಅಜಾಮಿಳ. ಹಾಳಾಗಿದ್ಯಾತಕ್ಕೋಸ್ಕರ ಹೆಣ್ಣಿನ ಸಂಪರ್ಕದಿಂದ. ಶ್ರೀನಿವಾಸ ಕಲ್ಯಾಣದಲ್ಲಿ ಮಾಧವ ಎಂಬ ಒಬ್ಬ ಬ್ರಾಹ್ಮಣ ಇರ್ತಾನೆ. ಅತ್ಯಂತ ಧರ್ಮಿಷ್ಠ, ಧರ್ಮಶೀಲ, ಅತ್ಯಂತ ಆಚಾರವಂತ ಬ್ರಾಹ್ಮಣ. ಅವನು ಒಂದು ದಿನ ಮಧ್ಯಾಹ್ನ ಕಾಲಕ್ಕೆ ಹೆಂಡತಿ ಒಟ್ಟಿಗೆ ವಿಹಾರವನ್ನ ಮಾಡಬೇಕು ಅಂತ ಮನಸ್ಸಾಗತ್ತೆ. ದುಃಖಕ್ಕೆ ಕಾರಣ ಹೆಣ್ಣು ಇರೋದೆ. ಹೇಳ್ತಾಳೆ ಹೆಂಡತಿ ಮಾಧವ ಎಂಬ ಬ್ರಾಹ್ಮಣನಿಗೆ, ಅಕಾಲದಲ್ಲಿ ವಿಹಾರ ಮಾಡತಕ್ಕಂತಹದ್ದು ಶಾಸ್ತ್ರ ನಿಷೇಧ ಮಾಡಿದೆ, ಬೇಡ. ತುಂಬ ಒತ್ತಾಯ ಮಾಡಿದಾಗ ಆ ಕಾಡಿಗೆ ಅಂತ ಕರ್ಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಇನ್ನೊಬ್ಬ ಪರಸ್ತ್ರೀಯ ಸೌಂದರ್ಯಕ್ಕೆ ಮರುಳಾಗಿ ಅವಳೊಟ್ಟಿಗೆ ಅನೇಕ ವರ್ಷಗಳಷ್ಟು ಜೀವನವನ್ನು ನಡೆಸಿ ಕೊನೆ ಅವಳು ಸತ್ತು ಹೋಗ್ತಾಳೆ. ಇವನು ಕೂಡ ಹುಚ್ಚನಾಗ್ತಾನೆ, ಪತಿತನಾಗ್ತಾನೆ. ಹಾಗೆ ಇಡೀ ಇತಿಹಾಸವನ್ನ ನಾವು ಗಮನಿಸೋದು ಅಂತಾದರೆ ಇವತ್ತಿನ ದಿನ ಪ್ರತಿಯೊಬ್ಬ ಪುರುಷನು ಕೂಡ ಹಾಳಾಗ್ಲಿಕ್ಕೆ ಮುಖ್ಯ ಕಾರಣ ಯಾವುದು ಅಂದ್ರೆ ಸ್ತ್ರೀ ಸಂಪರ್ಕ. ಸ್ತ್ರೀಯ ಸಂಪರ್ಕವೇ ಅತ್ಯಂತ ದುಃಖದಾಯಿ ಆಗಿದೆ. ದೃಷ್ಟಾಂತೋಸ್ಮಿನ್ ವಾಲಿ ಧರ್ಮಾತ್ಮಜಾತ್ಯಾ. ಅನೇಕ ದೃಷ್ಟಾಂತಗಳನ್ನು ಇವತ್ತಿನ ದಿನ ನಾವು ಇತಿಹಾಸದಲ್ಲಿ ನೋಡಬಹುದಾಗಿದೆ. ಆದ್ದರಿಂದ ನಾನು ಹೇಳ್ತೇನೆ, ವೆಂಕಟನಾಥ, ಹೆಂಡತಿ ಯಾರು ಬಿಟ್ಟು ಬಿಡು, ಮಕ್ಕಳು ಯಾರೋ ಬಿಟ್ಬಿಡು. ಮೋಕ್ಷಕ್ಕೆ ಹೋದ್ಮೇಲೆ ನಿನಗೆಷ್ಟು ಜನ್ಮ ಇರುತ್ತೋ ಆ ಎಲ್ಲ ಜನ್ಮಗಳಲ್ಲಿಯೂ ಕೂಡ ಇಷ್ಟನೇ ಜನ್ಮದಲ್ಲಿ ನನಗೆ ಯಾರು ಹೆಂಡತಿ ಮಕ್ಕಳಾಗಿದ್ರು ಅವರನ್ನು ನೋಡ್ಬೇಕು ಅಂತ ನನಗೆ ಅನಿಸ್ತಾ ಇದೆ, ತೋರಿಸು. ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯ. ಮೋಕ್ಷ ಲೋಕದಲ್ಲಿ ಹೋದಾಗ ಅದೆಲ್ಲವೂ ಕೂಡ ಆಗತ್ತೆ. ನಿನ್ನಂಥ ಒಬ್ಬ ವಿರಕ್ತ ಜ್ಞಾನಿ ಈ ಸಂಸಾರದಲ್ಲಿ ಇದ್ದು ಈ ಗೃಹಸ್ಥ ಧರ್ಮವನ್ನ ಮುನ್ನಡೆಸೋದು ಅಷ್ಟು ಸರಿ ಅಂತ ಕಾಣಿಸ್ತಾ ಇಲ್ಲ. ಅದನ್ನು ಈ ಗೃಹಸ್ಥ ಧರ್ಮವನ್ನ ಪರಿತ್ಯಾಗ ಮಾಡಿ ತಕ್ಷಣಕ್ಕೆ ನೀನು ಸನ್ಯಾಸಾಶ್ರಮವನ್ನ ಸ್ವೀಕಾರ ಮಾಡು ಅಂತ ಈ ರೀತಿಯಾಗಿ ಆ ವೆಂಕಟನಾಥರಿಗೆ ಆ ಸನ್ಯಾಸಾಶ್ರಮದಲ್ಲಿ ಆ ಆಸಕ್ತಿಯನ್ನು ಹುಟ್ಟಿಸ್ತಕ್ಕಂಥ ಅನೇಕ ಮಾತುಗಳನ್ನ ಹೇಳ್ತಾರೆ. ಮೇಲ್ನೋಟಕ್ಕೆ ಸ್ತ್ರೀ ಸಂಪರ್ಕ ಅತ್ಯಂತ ದುಃಖದಾಯಕ ಅಂತ ವರ್ಣನೆ ಮಾಡಿದ ಹಾಗೆ ತೋರತ್ತೆ. ವಸ್ತುತಃ ಅವರು ಹೇಳಿರುವ ಅಭಿಪ್ರಾಯ, ವೆಂಕಟನಾಥರು ಈ ಸನ್ಯಾಸಾಶ್ರಮಕ್ಕೆ ಅತ್ಯಂತ ಸೂಕ್ತ ವ್ಯಕ್ತಿ ಅಷ್ಟೇ ಅಲ್ಲ, ಭಗವತ್ ಪ್ರೇರಣೆ ಆಗಿದೆ. ಈ ಕಾರಣದಿಂದ ಅವರಿಗೆ ಸಂಸಾರದಲ್ಲಿ ವೈರಾಗ್ಯ ಹುಟ್ಟಿಸೋದಕ್ಕೋಸ್ಕರ ಮಾತ್ರ ಅವರ ಗುರುಗಳಾದಂಥ ಸುಧೀಂದ್ರ ತೀರ್ಥರು ಈ ಸಂಸಾರದ ಬಗ್ಗೆ, ಸ್ತ್ರೀಯರ ಬಗ್ಗೆ, ಮಕ್ಕಳ ಬಗ್ಗೆ ಇಂಥ ಮಾತುಗಳನ್ನು ಆಡಿದ್ದಾರೆ ಅಂತ ತಿಳ್ಕೋಬೇಕಷ್ಟೇ ಹೊರತು ಸ್ತ್ರೀಯರ ಬಗ್ಗೆ ಅಗೌರವದಿಂದ ಕಂಡಿದ್ದಾರೆ ಅನ್ನುವಂತಹದ್ದನ್ನ ಯಾವತ್ತೂ ಕೂಡ ತಿಳ್ಕೊಳ್ಳಿಕ್ ಹೋಗ್ಬಾರ್ದು. ಯಾಕೆ? ನಮ್ಮ ಸಿದ್ಧಾಂತ, ಒಟ್ಟಾರೆ ನಮ್ಮ ಸಂಸ್ಕೃತಿ ಸ್ತ್ರೀಯರಿಗೆ ಕೊಟ್ಟಷ್ಟು ಪ್ರಾಧಾನ್ಯತೆ ಬೇರೆ ಯಾರಿಗೂ ಕೂಡ ನಮ್ಮ ಆ ಇತಿಹಾಸ ಪರಂಪರೆ ಕೊಟ್ಟೇ ಇಲ್ಲ. ಕನ್ಯೋದಿತ ಬತಕುಲದ್ವಯ ತಾರಿಣೀತಿ ಜಾಯಾ ಸಖೇತಿ ವಚನಂ ಶ್ರುತಿಗಂ ಸುತಶ್ಚ. ಮಧ್ವಾಚಾರ್ಯ ಹೇಳ್ತಾರೆ, ಒಬ್ಬ ಕನ್ಯೆಗೆ ಎಷ್ಟು ಸಾಮರ್ಥ್ಯ ಇದೆ. ಗಂಡನ ಕುಲ, ಹೆಣ್ಣಿನ ತವರು ಮನೆಯ ಕುಲ, ಎರಡೂ ಕುಲವನ್ನು ಉದ್ಧರಿಸುವ ಸಾಮರ್ಥ್ಯ ಆ ಹೆಣ್ಣಿಗೆ, ಕನ್ಯೆಗೆ ಇರುತ್ತೆ. ಹೆಂಡತಿಯನ್ನು ಹೇಗೆ ತಿಳ್ಕೋಬೇಕು? ಗಂಡ ಜಾಯಾ ಸಖ, ಅವಳು ಗೆಳತಿಯಂತೆ ಅವಳನ್ನ ತನ್ನ ಜೀವನದಲ್ಲಿ ಮುನ್ನಡೆಸಿಕೊಂಡು ಹೋಗಬೇಕು. ದಾಸರಾಯರು ಕೂಡ ಹೇಳ್ತಾರೆ, ಇಂಥ ಆಶ್ಚರ್ಯ, ಸ್ತ್ರೀಯರಿಗೆ ಕೊಟ್ಟ ಮಹತ್ವ, ಅವರಿಗೆ ಗೌರವ ಸ್ಥಾನ ಎಷ್ಟರ ಮಟ್ಟಿಗೆ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ನೋಡಬಹುದು. ಪ್ರತಿಯೊಬ್ಬ ಪುರುಷ ಮಾಡಿದ ಯಾವ ಸತ್ಕರ್ಮಗಳು ಇದ್ದಾವೆ ಆ ಸತ್ಕರ್ಮಗಳಲ್ಲಿ ಅರ್ಧ ಪುಣ್ಯ ಅವನ ಹೆಂಡತಿಗೆ ಅನಾಯಾಸವಾಗಿ ಹೋಗುತ್ತೆ. ಆದರೆ ಹೆಂಡತಿ ಮಾಡಿದ ಪುಣ್ಯದ ಕೆಲಸದಲ್ಲಿ ಚೂರೂ ಪುಣ್ಯ ಗಂಡನ ಅಕೌಂಟಿಗೆ ಬಂದು ಸೇರಲ್ಲ. ಆದರೆ ಹೆಂಡತಿ ಮಾಡಿದ ಯಾವ ಪಾಪ ಕರ್ಮ ಇದೆ ಆ ಪಾಪ ಕರ್ಮದ ಫಲ ಅರ್ಧ ಫಲ ಗಂಡನು ಉಣ್ತಾನೆ. ಆದ್ರೆ ಗಂಡ ಮಾಡಿದ ಪಾಪ
ಚೂರು ಲವಲೇಶವೂ ಕೂಡ ಹೆಂಡತಿಗೆ ಹೋಗೋದು ವರ್ಗಾವಣೆ ಆಗೋದಿಲ್ಲ. ಇಂಥ ಒಂದು ಗೌರವ ಸ್ಥಾನವನ್ನು ಕೊಟ್ಟಿದ್ದಾರೆ. ಅದರಿಂದ ಇಷ್ಟು ಗೌರವ ಸ್ಥಾನವನ್ನು ಕೊಟ್ಟಿರೋ ಕಾರಣದಿಂದ ಸುಧೀಂದ್ರ ತೀರ್ಥರು ಏನೋ ಮಾತನಾಡ್ತಾ ಇದ್ದಾರೆ ಅಂತ ಅವರ ಮೇಲೆ ಅಗೌರವವನ್ನು ತೋರಿಸ್ತಕ್ಕಂತಹದ್ದಲ್ಲ ಹೊರತು ವೆಂಕಟನಾಥರಿಗೆ ಆ ಸಂಸಾರದಲ್ಲಿ ವಿರಕ್ತಿಯನ್ನು ಹುಟ್ಟಿಸೋದಕ್ಕೋಸ್ಕರ ಮಾತ್ರ ಇಂಥ ಮಾತುಗಳನ್ನು ಆಡಿದ್ದಾರೆ ಅನ್ನೋದನ್ನ ಈ ಶ್ಲೋಕದಲ್ಲಿ ನಾವು ತಿಳ್ಕೋಬೇಕು.